ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಪನ್ನೀರ್ ಬುರ್ಜಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕ್ರಂಬಲ್ಡ್ ಪನ್ನೀರ್, ಆನಿಯನ್, ಟೊಮ್ಯಾಟೊ, ಚಾಪ್ಡ್ ಗಾರ್ಲಿಕ್. ಇದರಲ್ಲಿ ಮಸಾಲ ಹ್ಯಾವ್ ಟೇಕನ್ ಗರಂ ಮಸಾಲ, ಚಿಲ್ಲಿ ಪೌಡರ್ ಆ್ಯಂಡ್ ಟರ್ಮರಿಕ್ ಪೌಡರ್ಸ್ ಪ್ಲಸ್ ಸಾಲ್ಟ್. ಗ್ರೀನ್ ಚಿಲ್ಲೀಸ್ ಅಂದರೆ ಸ್ಲಿಟ್ ಗ್ರೀನ್ ಚಿಲ್ಲೀಸ್ ಯು ಕ್ಯಾನ್ ಟೇಕ್. ಗಾರ್ನಿಷಿಂಗಿಗೆ ಯು ಕ್ಯಾನ್ ಟೇಕ್ ಅ ಲಿಟಲ್ ಬಿಟ್ ಆಫ್ ಕೊರಿಯಂಡರ್ ಆ್ಯಂಡ್ ಆಲ್ಸೋ ಕ್ಯಾಪ್ಸಿಕಮ್. ಓಕೆ, ಸೊ ಇಲ್ಲಿ ನಾನು ಪ್ಯಾನ್ ಹೀಟ್ ಮಾಡಿಬಿಟ್ಟು ಐ ಆಮ್ ಆ್ಯಡಿಂಗ್ ಇನ್ ಆಯಿಲ್. ಸೊ ಆಯಿಲ್ ಸ್ವಲ್ಪ ಹೀಟಪ್ ಆದಮೇಲೆ ಐ ಆಮ್ ಆ್ಯಡಿಂಗ್ ಇನ್ ಅ ಲಿಟಲ್ ಬಿಟ್ ಆಫ್ ಜೀರಾ. ಓಕೆ, ಸೊ ಇದು ಪನ್ನೀರ್ ಅಂದರೆ ವೆಜಿಟೇರಿಯನ್ಸ್ ಹ್ಯಾವ್ ದಿಸ್ ಆಪ್ಷನ್ ಆಫ್ ಈಟಿಂಗ್ ಇಟ್ ವಿತ್ ಪನ್ನೀರ್. ಸೊ ಯು ಕ್ಯಾನ್ ಪ್ರಿಪೇರ್ ದಿ ಸೇಮ್ ಡಿಶ್ ವಿತ್ ಬಾಯ್ಲ್ಡ್ eggs also, as per your choice and preferences. And it's a very easy, beginner friendly and bachelors friendly dish ಅಂತ ಹೇಳ್ಬೋದು. ಬಿಕಾಸ್ ತುಂಬ ಏನು ಪ್ರಿಪ್ರೇಷನ್ಸ್ ಬೇಕಾಗಲ್ಲ ಇದಕ್ಕೆ. ಯು ಕ್ಯಾನ್ ಪ್ರಿಪೇರ್ ಇಟ್ ವಿದಿನ್ 15 minutes. It will not take much time. So you can have it with chapati, fulka or anything of your preferences. Also bread ಇಷ್ಟ ಇರೋರು ಬ್ರೆಡ್ಡನ್ನು ಟೋಸ್ಟ್ ಮಾಡಿಬಿಟ್ಟು ಬ್ರೆಡ್ಗೆ ಲೈಕ್ ಯು ಕ್ಯಾನ್ ಆ್ಯಡ್ ಸಮ್ ಗೀ ಟು ಅ ಬ್ರೆಡ್. ಅದ್ರ ಮೇಲೆ ಈ ಪನ್ನೀರ್ ಬುರ್ಜಿನ ಹಾಕ್ಕೊಂಡು ಯು ಕ್ಯಾನ್ ಹ್ಯಾವ್ ಇಟ್ ಲೈಕ್ ಅ ಸ್ಯಾಂಡ್ವಿಚ್ ಆಲ್ಸೋ, ಎನಿಥಿಂಗ್ ಲೈಕ್ ಅಕಾರ್ಡಿಂಗ್ ಟು ಯೋರ್ ಪ್ರೆಫರೆನ್ಸಸ್. ಅಪಾರ್ಟ್ ಫ್ರಮ್ ದಿಸ್ ನೀವಿಲ್ಲಿ ನೋಡ್ಬೋದು, ನಾನು ಪ್ಯಾನ್ ಹೀಟ್ ಮಾಡಿ ಆಯಿಲ್ ಹೀಟ್ ಆದಮೇಲೆ ಸ್ವಲ್ಪ ಅದಕ್ಕೆ ಜೀರಾ ಆ್ಯಡ್ ಮಾಡಿದೆ. ಜೀರಾ ಆ್ಯಡ್ ಮಾಡಿ ಹಿಂಗೆ ಆ್ಯಡ್ ಮಾಡಿ ಇಲ್ಲಿ ಕರಿ ಲೀವ್ಸ್ ಹಾಕ್ತಾಯಿದ್ದೀನಿ, ಒಗ್ಗರಣೆ ಸೊಪ್ಪು ಹಾಕಾದ್ಮೇಲೆ ಐ ಆಮ್ ಆ್ಯಡಿಂಗ್ ಇನ್ ಅ ಲಿಟಲ್ ಬಿಟ್ ಆಫ್ ಸ್ಲಿಟ್ ಗ್ರೀನ್ ಚಿಲ್ಲೀಸ್ ಹಾಕಿಬಿಟ್ಟು ಐ ಆಮ್ ಆ್ಯಡಿಂಗ್ ಇನ್ ಅ ಲಿಟಲ್ ಬಿಟ್ ಆಫ್ ಫೈನ್ಲಿ ಚಾಪ್ಡ್ ಗಾರ್ಲಿಕ್ ಆಲ್ಸೋ. So finely chopped garlics, and also I will be adding in a little bit of ginger garlic paste, which is totally optional because usually garlic ಹಾಕಾದ್ಮೇಲೆ ಕೆಲವೊಂದು ಜನ will not use ginger garlic paste also, because otherwise it will have a too much of garlic smell. ಸೊ ಅದಿಷ್ಟ ಇಲ್ಲದೆ ಇರೋರು ಯು ಕ್ಯಾನ್ ಆಪ್ಟ್ ಎನಿಥಿಂಗ್ ಆ್ಯಸ್ ಪರ್ ಯೋರ್ ಚಾಯ್ಸಸ್. ಈದರ್ ಗಾರ್ಲಿಕ್ ಹಾಕೋಬೋದು, ಇಲ್ಲ ಅಂತಂದರೆ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಒಂದು ಸ್ವಲ್ಪ ಸಾಟೆ ಮಾಡಿದ್ರೂ ಇಟ್ಸ್ ಫೈನ್, ದೆರ್ ಇಸ್ ನೋ ಪ್ರಾಬ್ಲಮ್. ಸೊ ಐ ಲೈಕ್ ಇಟ್ ಇನ್ ದಿಸ್ ವೇ. So I prefer it having it like this. So for me, I'm okay with the garlic flavor in my dishes. So that's how I prepare it. ಸೊ ಇದೆಲ್ಲ ಹಾಕಾದಮೇಲೆ ಒಂದು ಸ್ವಲ್ಪ ಸಾಟೆ ಮಾಡಿಕೊಂಡು ಜಸ್ಟ್ ಟಿಲ್ ಆ ಗಾರ್ಲಿಕ್ಕಿಂದ ರಾ ಸ್ಮೆಲ್ ಹೋಗೋವರೆಗೂ ಒಂದು ಸಲ ಸಾಟೆ ಮಾಡಿಕೊಂಡ್ರೆ ಸಾಕು. ಸೊ ನಾನಿಲ್ಲಿ ಒಂದು ವೆಜಿಟೇಬಲ್ಸ್ನೆಲ್ಲ ಹಾಕಿಬಿಟ್ಟು ಸೆಮಿ ಡ್ರೈ ಬುರ್ಜಿ ಥರ ಮಾಡ್ಕೋತಾ ಇದ್ದೀನಿ. ಸೊ ಗ್ರೇವಿ ಥರ ಇರಬೇಕು ಅವ್ರ ಚಪಾತಿ ಒಟ್ಟಿಗೆ ಅಂತ ಪ್ರಿಫರ್ ಮಾಡೋರು ಟೊಮ್ಯಾಟೊ ಹಾಕೋದು ಆಪ್ಷನಲ್ ಇಟ್ಕೊಂಡು ದೇ ಕ್ಯಾನ್ ಆ್ಯಡ್ ಇನ್ ಟೊಮ್ಯಾಟೊ ಪ್ಯೂರಿ ಆಲ್ಸೋ. ಸೊ ಟೊಮ್ಯಾಟೊ ಪ್ಯೂರಿ ಹಾಕಿದಾಗ ಒಂಥರ ಗ್ರೇವಿ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮ್ಮ ಪನ್ನೀರ್ ಬುರ್ಜಿಗೆ. ಸೊ ಆನಿಯನ್ನ ಒಂದು ಸ್ವಲ್ಪ ಸಾಟೆ ಮಾಡಿಕೊಂಡು ಐ ಆಮ್ ಆ್ಯಡಿಂಗ್ ಇನ್ ಕ್ಯಾಪ್ಸಿಕಮ್. ಸೊ ಮುಂಚೆನೇ ಏನಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿಲ್ಲ ಅಂತಂದರೆ ಕ್ಯಾಪ್ಸಿಕಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸೊ ಆನಿಯನ್ ಒಂಚೂರು ಪಿಂಕಿಶ್ ಕಲರ್ ಆದಮೇಲೆ ಐ ಆಮ್ ಆ್ಯಡಿಂಗ್ ಇನ್ ದಿ ಕ್ಯಾಪ್ಸಿಕಮ್ನ ಕೂಡ ಸಾಟೆ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಐ ಆಮ್ ಆ್ಯಡಿಂಗ್ ಇನ್ ಟೊಮ್ಯಾಟೋಸ್ ಕೂಡ ಐ ಆಮ್ ಜಸ್ಟ್ ರೋಸ್ಟಿಂಗ್ ಇಟ್ ಲೈಕ್ ಸಾಟೆ ಮಾಡ್ಕೋತಾ ಇದ್ದೀನಿ ಸ್ವಲ್ಪ. ಅದಾದಮೇಲೆ ಐ ವಿಲ್ ಕವರ್ ಇಟ್ ಫಾರ್ 5 minutes ಕವರ್ ಮಾಡಿಬಿಟ್ಟು ಟೊಮ್ಯಾಟೊ ಮತ್ತು ತರಕಾರಿಲಿ ಇರೋ ನೀರಲ್ಲೇ ಅದೆಲ್ಲ ತರಕಾರಿಗಳು ಬೆಂದ್ಕೊಳ್ಳುತ್ತೆ ನೀಟಾಗಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ತರಕಾರಿ ಅಂತ. ಸೊ ಈ ತರಕಾರಿ ಎಲ್ಲ ಒಂದು ಸಲ ಆದಮೇಲೆ ಸುಮ್ಮನೆ ಒಂದು ಸಲ ಹಿಂಗೆ ಕೈ ಆಡಿಸ್ಬಿಟ್ಟು ಅದನ್ನು ಐ ವಿಲ್ ಆ್ಯಡ್ ಇನ್ ಆಲ್ ದಿ ಮಸಾಲ. ಸೊ ನಾನಿಲ್ಲಿ ಫ್ಲೇವರ್ಗೆ ಗರಂ ಮಸಾಲ ತೊಗೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಸೊ ಯು ಕ್ಯಾನ್ ಸಿ ನಿಮಗೆ ಸ್ಪೈಸಿ ಟಾಲರೆನ್ಸ್, ಬಿಕಾಸ್ ನೀವು ಮೆಣಸಿನ್ಕಾಯಿನೂ ಹಾಕಿರೋದ್ರಿಂದ ಸ್ಪೈಸಿ ಟಾಲರೆನ್ಸ್ ನೋಡಿಬಿಟ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಚಿಲ್ಲಿ ಪೌಡರ್ ಆಮೇಲೆ ಸ್ವಲ್ಪ ಟರ್ಮರಿಕ್ ಪೌಡರ್ ಆ್ಯಂಡ್ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಅಟ್ ದಿಸ್ ಸ್ಟೇಜ್ ಯು ಕ್ಯಾನ್ ಆ್ಯಡ್ ಇನ್ ಸಾಲ್ಟ್. ಅದಾದಮೇಲೆ ಪನ್ನೀರ್ ಕೂಡ ಆ್ಯಡ್ ಮಾಡಿ ಎಲ್ಲದನ್ನೂ ಒಂದು ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಐ ಆಮ್ ಗಾರ್ನಿಷಿಂಗ್ ಇಟ್ ವಿತ್ ಕೊರಿಯಾಂಡರ್. ಓಕೆ, ಸೊ ಕೆಲವೊಬ್ಬರು ದೇ ವಿಲ್ ಆ್ಯಡ್ ಇನ್ ಕರ್ಡ್ ಆಲ್ಸೋ ಟು ಹ್ಯಾವ್ ದಟ್ ಟ್ಯಾಂಗಿ ಫ್ಲೇವರ್ ಇನ್ ದೇರ್ ಪನ್ನೀರ್ ಬುರ್ಜಿ. ಸೊ ನಾನಿಲ್ಲಿ ಕರ್ಡ್ ಬದಲು ಐ ಆಮ್
ಲೆಮನ್ ಜ್ಯೂಸ್ ಓನ್ಲಿ. ಸೊ ಲೆಮನ್ ಜ್ಯೂಸ್ ಐ ಪ್ರಿಫರ್ ಆ್ಯಡ್ ಮಾಡೋಕ್ಕೆ. ಸೊ ನೀವು ಗ್ಯಾಸ್ ಆಫ್ ಮಾಡಿಬಿಟ್ಟು ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ, ಅದು ಬಿಸಿ ಇರುತ್ತೆ ಹೇಗಿದ್ದರೂ. ಸೊ ಅದು ಬಿಸಿ ಇರೋವಾಗಲೇ ಒಂಚೂರು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ your ಪನ್ನೀರ್ ಬುರ್ಜಿ ವಿಲ್ ಬಿ ರೆಡಿ. ಸೊ ಈ ಪನ್ನೀರ್ ಬುರ್ಜಿನ ಲೈಕ್ ಐ ಸೆಡ್ ಯು ಕ್ಯಾನ್ ಹ್ಯಾವ್ ಇಟ್ ವಿತ್ ಚಪಾತಿ, ಫುಲ್ಕಾಸ್ ಆರ್ ಬ್ರೆಡ್ಸ್, ಲೈಕ್ ಬ್ರೆಡ್ಗೆ ಸ್ಯಾಂಡ್ವಿಚ್ ಥರ ಮಾಡ್ಕೊಂಡಾದ್ರು ತಿನ್ಬೋದು. ನೋಡ್ಬೋದು ಇಲ್ಲಿ ನೀವು ಎಷ್ಟು ಚೆನ್ನಾಗಿ ಸೆಮಿ ಡ್ರೈ ಕನ್ಸಿಸ್ಟೆನ್ಸಿನಲ್ಲಿ ಪನ್ನೀರ್ ಬುರ್ಜಿ ಆಗಿದೆ. ಆ್ಯಂಡ್ ಇಟ್ಸ್ ರೆಡಿ ಟು ಸರ್ವ್. ಎಂಜಾಯ್. ಬಾಯ್.